ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನೆಲ್. ಮುಂಜಾನೆಯ ಶುಭಾಶಯಗಳು ಎಲ್ಲರಿಗೂ. ಇವತ್ತು ನಾನು ಸೋಮವಾರದ ಲಾಗ್ನ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ 5 ಗಂಟೆಗೆ ಎದ್ದಿರೋದು. ನಾನು 5 ಗಂಟೆಗೆ ಎದ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ರಂಗೋಲಿ ಎಲ್ಲ ಹಾಕಿದ್ದೀನಿ. ರಂಗೋಲಿ ಹಾಕಿದ್ಮೇಲೆ ಇದು ವಿಡಿಯೋ ಮಾಡ್ತಿರೋದು. ತುಳಸಿ ಗಿಡ ಎಲ್ಲ ನಾರ್ಮಲಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ರಂಗೋಲಿ ಅದು ಏನೂ ಹಾಕಿಲ್ಲ, ಸ್ವಲ್ಪ ಲೇಟ್ ಆಯಿತು. ಹಾಗೆ ಮನೆ ಮುಂದೆ ಚಿಕ್ಕದಾಗಿ ಒಂದು ರಂಗೋಲಿ ಬಿಡಿಸಿದ್ದೀನಿ ನೋಡಿ. ಚಿಕ್ಕದಾಗಿ 7 ಚುಕ್ಕೆ 4ಕ್ಕೆ ನಿಲ್ಲಿಸೋದಿದು. ಹಾಗೆ ನಾವು ವಿಭೂತಿ ಎಲ್ಲ ಹಚ್ಬಿಟ್ಟು ಹಾಗೆ ದೇವ್ರ ದೀಪ ಹಚ್ತಾ ಇದ್ದೀನಿ ನೋಡಿ. ದೀಪ ಹಚ್ಚಿದಾದ್ಮೇಲೆ ಇವಾಗ ಸ್ವಲ್ಪ ಟೀ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಾಲು ಇಟ್ಟಿದ್ದೀನಿ. ಹಾಲು ಗ್ಯಾಸ್ ಮೇಲೆ ಇಟ್ಟಿದ್ದೀನಿ ನೋಡಿ. ಹಾಲು ಕುದೀತಾ ಇದೆ. ಟೀ ಮಾಡ್ಕೋಬೇಕು ಅಂದ್ಕೊಂಡೆ, ಟೀ ಏನೋ ಕುಡಿಯೋ ಮನಸ್ಸಿರಲಿಲ್ಲ. ಹಾಗಾಗಿ ಸ್ವಲ್ಪ ಹಾಲಲ್ಲಿ ಬೆಲ್ಲ ಹಾಕೊಂಡ್ಬಿಟ್ಟು ಬಿಸಿ ಹಾಲೇ ಕುಡಿಯೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಹಾಲು ಬಿಸಿ ಮಾಡೋಕೆ ಇಟ್ಟಿದ್ದೀನಿ. ಹಂಗೆ ನಾವು ಟೀ ಕಾಫಿ ಜಾಸ್ತಿ ಇವಾಗ ಕುಡಿಬೇಕು ಅನಿಸ್ತಾ ಇದೆ, ಬಟ್ ಅದು ಒಳ್ಳೇದಲ್ಲ ಆರೋಗ್ಯಕ್ಕೆ. ಟೀ ಕಾಫಿ ಸ್ವಲ್ಪ ಅವಾಯ್ಡ್ ಮಾಡೋಣ ಅನ್ಕೋತಾ ಇದ್ದೀವಿ, ಆದರೂ ಆಗ್ತಾ ಇಲ್ಲ. ಅದ್ರ ಬದಲಾಗಿ ಆಪ್ಷನ್ಸ್ ಆಗಿಬಿಟ್ಟು ರಾಗಿ ಅಂಬ್ಲಿ, ರಾಗಿ ಗಂಜಿ, ಈ ಥರ ಹಾಲು ಅದರಲ್ಲಿ ಸ್ವಲ್ಪ ಬೆಲ್ಲ ಮಿಕ್ಸ್ ಮಾಡಿ ಈ ಥರ ಕುಡಿಯೋದು ಒಳ್ಳೆಯದು. ಬಟ್ ನಾವು ಅಡಿಕ್ಟ್ ಆಗಿಬಿಟ್ಟಿವಿ ಟೀ ಕಾಫಿಗೆ, ಅದು ಬಿಡೋಕೆ ಆಗ್ತಾ ಇಲ್ಲ. ನಾನಿವಾಗ ಸ್ವಲ್ಪ ನನ್ನ ಡೈಲಿ ರೊಟೀನ ಚೇಂಜ್ ಮಾಡ್ಕೊಂಡಿದ್ದೀನಿ. ಎಲ್ಲರೂ ಜಾಸ್ತಿ ಹಾಲು, ರಾಗಿ ಅಂಬ್ಲಿ ಈ ಥರನೇ ಕುಡೀರಿ, ಟೀ ಕಾಫಿ ಒಳ್ಳೇದಲ್ಲ. ನಾನು ಸ್ವಲ್ಪ ಹಾಲು ಅದಕ್ಕೆ ಬೆಲ್ಲ ಹಾಕ್ಬಿಟ್ಟು ಕುಡಿಯೋಣ ಅಂತೇಳ್ಬಿಟ್ಟು ಹಂಗೆ ಒಂದೆರಡು ಬಿಸ್ಕೆಟ್ ತಿನ್ನೋಣ ಅಂತೇಳಿ ಬೇಗನೆ 5 ಗಂಟೆಗೆ ಎದ್ದಿದ್ನಲ್ಲ, ಹೊಟ್ಟೆ ಹಸಿತಾ ಇದ್ದೆ. ಆಗಕ್ಕೆ 7:30 8 ಗಂಟೆ ಆಗಿದ್ದೆ. ಇವತ್ತು ಬೆಳಗ್ಗೆನೇ ಎದ್ಬಿಟ್ಟು ಚಪಾತಿ ಹಂಗೆ ಹೆಸ್ರು ಕಾಳು ಪಲ್ಯ ಮಾಡಿದ್ದೆ. ನಾನು ಮಾಡೋ ಈ ವಿಡಿಯೋದಲ್ಲಿ ಏನಾರ ಸ್ವಲ್ಪ ಮಿಸ್ಟೇಕ್ ಇದ್ದರೆ ಕ್ಷಮಿಸಿ. ಇದೇ ಥರ ನನ್ನ ವಿಡಿಯೋನ ಸಪೋರ್ಟ್ ಮಾಡ್ತಾಯಿರಿ. ಲೈಕ್ ಕೊಡಿ, ಶೇರ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ. ಸಪೋರ್ಟ್ ಮಾಡ್ತಾರೆ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟು. ಹಾಗೆ ಹಾಲು ಕುಡಿಯೋಣ ಬನ್ನಿ ಸ್ನೇಹಿತರೆ. ನೀವು ಕಾಫಿ ಟೀ ಕುಡಿತಾ ಇದ್ದರೆ ಇದನ್ನ ಅವಾಯ್ಡ್ ಮಾಡಿ. ಹಾಲು, ಈ ಥರ ಮಜ್ಜಿಗೆ ಇಲ್ಲ ರಾಗಿ ಅಂಬ್ಲಿ ಈ ಥರ ಕುಡೀರಿ. ಈಗ ದೇಹಕ್ಕೆ ತುಂಬಾ ಒಳ್ಳೆಯದು. ಇವಾಗ ಬೇಸಿಗೆ ಕಾಲ ಅಲ್ಲ, ದೇಹನ ಸ್ವಲ್ಪ ತಂಪಾಗಿಟ್ಕೋಬೇಕು ಅಂತ ನನ್ನ ಭಾವನೆ. ನಿಮ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ಹೇಳಿ ಸ್ನೇಹಿತರೆ. ಹಾಗೆ ಬಿಸ್ಕೆಟ್ ಒಂದೆರಡು ಬಿಸ್ಕೆಟ್ ತಿಂದರೆ ಹೊಟ್ಟೆ ತುಂಬಿಬಿಡುತ್ತೆ. ಆಮೇಲೆ 9:30 10 ಗಂಟೆಗೆ ಟಿಫನ್ ಮಾಡ್ತೀವಿ, ಅಲ್ಲಿವರೆಗೆ ಹೊಟ್ಟೆ ಹಸಿಯೋದಿಲ್ಲ. ಹಾಗೆ ನಾನು ಚಪಾತಿ ಮಾಡಿದ್ದೆ ಅಂತ ಹೇಳಿದ್ನಲ್ಲ, ಚಪಾತಿ ಮಾಡಿದ್ದೆ ನೋಡಿ. ಬೆಳಗ್ಗೆ 5 ಗಂಟೆಗೆ ಎದ್ದಿರೋದಲ್ಲ, ಚಪಾತಿ ಮಾಡಿದೆ. ಚಪಾತಿ ಮಾಡಿ ಬಾಕ್ಸಲ್ಲಿ ಹಾಕಿಟ್ಟೆ. ನಾನು ಮಾಡೋದು ಪದರ್ ಚಪಾತಿ. ಆ ಪದರ್ ಚಪಾತಿದು ವಿಡಿಯೋ ಬೇಕಂದರೆ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ಪದರ್ ಚಪಾತಿ ಮಾಡಿ ತೋರಿಸ್ತೀನಿ. ಹಾಗೆ ಹೆಸ್ರು ಕಾಳು ಪಲ್ಯ, ನಾನು ಮಾಡೋದು ಹೆಸ್ರು ಕಾಳು ಪಲ್ಯ, ಈರುಳ್ಳಿ ಟೊಮೊಟೊ ಹಾಕ್ಬಿಟ್ಟು ಹೆಸ್ರು ಕಾಳು ಪಲ್ಯ ಮಾಡ್ತೀನಿ. ಹಾಗೆ ನಿಮ್ಮ ಹತ್ರ ಒಂದು ಶುಗರ್ ಪೇಷಂಟ್ಗೆ ಈ ಬೆಲ್ಲ ತುಂಬಾ ಒಳ್ಳೆಯದು. ನೈಸರ್ಗಿಕ ನಾಟಿ ಬೆಲ್ಲದ ಪುಡಿ ಅಂತ ಹೇಳ್ಬಿಟ್ಟು, ಇದರೊಳಗೆ ಏನು ಕಲಬೆರಕೆ ಇರಲ್ಲ. ಶುಗರ್ ಪೇಷಂಟ್ಗೆ ಇದು ತುಂಬ ಒಳ್ಳೆಯದು. ಶುಗರ್ ಅಂತಲ್ಲ, ನಾರ್ಮಲಾಗಿ ಎಲ್ಲರೂ ಯೂಸ್ ಮಾಡ್ಬೋದು, ತುಂಬಾ ಒಳ್ಳೆಯದು. ವೈಟ್ ಕಲರ್ ಬರುತ್ತೆ ನೋಡಿ, ಬೆಲ್ಲದಕ್ಕಿಂತ ಇದು ತುಂಬಾ ಒಳ್ಳೆಯದು. ಈ ಥರ ನನ್ನ ವಿಡಿಯೋ ನಿಮ್ಗೆ ಬೇಕಾದರೆ ಕಮೆಂಟ್ ಮಾಡಿ ಹೇಳಿ. ಬಾಯ್ ಫ್ರೆಂಡ್ಸ್, ಇದೇ ಥರ ಸಪೋರ್ಟ್ ಮಾಡಿ.